ಸರ್ ನಮ್ದು ಹಾಂ ಮಿಥುನ್ ರಾಶಿ, ಹಾಂ ಶ್ರೀಕೃಷ್ಣನ್ ರಾಶಿ. ಓ ಹಂಗೆ. ಹೌದು, ನಾವೆಲ್ಲ ಒಂದೇಯ. ನಿಮ್ಮೂರು ಕೃಷ್ಣ ಇದ್ದಂಗ ನೀವು ಹಂಗಾರೆ ಹೌದೌದು. ಒಳನರಸೀಪುರಕ್ಕೆ. ಹ್ಮ್ ಈಗ ಒಬ್ಬ ಕೃಷ್ಣ ಹೋಗಲ್ಲಿ ಕೂತವನೆ ಕರೆಕ್ಟಾಗಿರೋ ಜಾಗದಲ್ಲಿ. ನೆಕ್ಸ್ಟ್ ನೀವು. ನಮಸ್ಕಾರಗಳು ಎಲ್ಲ ನಗುವ ಮುಗ್ಧ ಮನಸ್ಸುಗಳಿಗೆ. ನಿಮ್ಮ ಆರ್ಜೆ ಸುನೀಲನ ಸುನೀಲ್ ರ್ಯಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್ಮು, ಹಾಟ್ಲಿ ವೆಲ್ಕಮ್. ಸಕ್ಕದಾಗಿರೋ ಇವತ್ತಿನ ಎಪಿಸೋಡ್ನಲ್ಲಿ ಬಂದು ಗಣೇಶ್ ಅಂತ ಮೆಸೇಜ್ ಕಳಿಸಿದ್ದಾರೆ. ಸುನೀಲ್ ಕುಮಾರ್ ಅಂತ ನಮ್ಮ ಡ್ಯಾಡಿಯವರು, ಇವ್ರಿಗೆ ಹೆಂಗಾರು ಮಾಡಿ ಸಖತ್ತಾಗಿ ಟ್ರ್ಯಾಪ್ ಮಾಡಿ ಇವರು ಒಳನರಸೀಪುರದಲ್ಲಿರೋದು ಅಂತ ಹೇಳಿದ್ದಾರೆ. ಸೊ ನೀವು ಕೂಡ ಈ ಥರ ಡೀಲ್ ಕಳಿಸ್ತೆ ಅಂದರೆ ನನ್ನ ವಾಟ್ಸಪ್ ನಂಬರ್ ಗೊತ್ತಲ್ವಾ, ಕೆಳಗಡೆ ಕಾಣ್ತಾ ಇದೆ ನೋಡಿ, 6363465868 ಈ ನನ್ನ ವಾಟ್ಸಪ್ ನಂಬರ್ಗೆ ಅವ್ರ ಹೆಸರು ಅವ್ರ ಮೊಬೈಲ್ ನಂಬರ್ನ ಟೈಪ್ ಮಾಡಿ ನೀವು ಕಳಿಸಿದ್ರೆ ನಾನು ಅವ್ರಿಗೆ ಟ್ರ್ಯಾಪ್ ಮಾಡ್ತೀನಿ. ರೈಟ್ ನಾವು ಬನ್ನಿ ಇದೀಗ ಕಾಲ್ ಮಾಡುವ ಕುಮಾರ್. ಹಲೋ ಹಲೋ, ಹಾ ಇದು ಯಾರು ಕುಮಾರಣ್ಣ ಮಾತಾಡೋದು? ಹೌದೌದು. ನೀವ್ ಯಾರು ಅಂತ ಒಂದ್ಸರಿ ಹೇಳಿ ನನಗೆ. ಅಣ್ಣ ನಾನು ಇಲ್ಲಿ ಬಸವ ಅಂತ ಮಾತಾಡೋದು. ನೀವು ಹಾಸನದವರು? ಅದು ಇವರು ಈ ಕೃಷ್ಣಣ್ಣನ ಕೆಲಸ ತಗ ಬಂದಿರಲ್ಲ ಅವರ? ಅವರೇ. ಈಗ ರಾಜಣ್ಣನ ಮನೆ ಇದ್ರಿ ಈಗ? ಇಲ್ಲ, ಅಲ್ಲಿ ಬಿಟ್ಟು ಬಂದ್ಬಿಟ್ಟೆ ನಾನು. ಈಕೆ ಅಲ್ಲಿ ಯಾಕೆ ಬಿಟ್ಟು ಹೋದ್ರಣ್ಣ? ಸರಿ ಸರಿ ಹೇಳಿದ್ ಏನು? ದೇವ್ರಿಗೆ ಕಣ್ಣಿಲ್ಲ ಕಣಣ್ಣ. ಹೌದೌದು. ನಾವು ಏನು ಕಮ್ಮಿ ಮಕ್ಕಳಲ್ಲ. ನಮ್ಮ ಹಿರಿಯರು ನಮ್ಮ ಮನೆ ಕಡೆ 7 ಪೀಳಿಗೆಗೆ ಆಗಷ್ಟು ಕೂತ್ಕ ತಿನ್ನಂಗೆ ಮಾಡಿದ್ರು ಅಣ್ಣ. ಆದರೆ ಹಣೆ ಬರ ನೆಟ್ಕಿರ್ಬೇಕು ಮನ್ಸನ್ಗೆ ಏನೇ ಅಲ್ಲಿ. ಹೌದೌದು. ಯಾವ ಇದ್ರಲ್ಲಿ ಏನಾಗಬೇಕು ಯಾವತ್ತಲ್ಲಿಗೆ ಅವರು ಯಾರೋ ನಮ್ಮ ತಾತನೋ ತಂದನೋ ಯಾರೋ ಸಾವುಕಾರಾಗಿದ್ರು, ನಾವು ಅದು ಉಳಿಸ್ಕೊಂಡು ನಾವು ಅದನ್ನ ಸ್ವಲ್ಪ ಡೆವಲಪ್ಮೆಂಟ್ ಮಾಡಿಕೋರ ಆಗುತ್ತೆ. ನಾವೇನಾದ್ರು ಚಾಲ್ಗಳು ಕಲ್ತ್ಬಿಟ್ಟು ಅದನ್ನ ಅವ್ರು ಮಾಡಿಟ್ಟಿರೋದು ನಾವು ಕಳ್ಕೊಂಡ ಏನಾಗುತ್ತೆ, ಲಾಸ್ಟ್ ಹಿಂಗಾಗುತ್ತೆ ಅಲ್ವಾ? ಈಗ ನಾನು ನೆಟ್ಗಿಲ್ಲ ಅಂತ ಈಗ ನೀವು ಹೇಳ್ತಾ ಇರೋದು? ಅಲ್ಲ 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 ಪಾಪ ನಿಮ್ ಬಗ್ಗೆ ಯಾಕೆ ಹೇಳಿ ನಾನು ಅಲ್ಲಿ ಹೇಳಿದ್. ನಾನು ಇಲ್ಲಿ ನಮ್ಮ ಇದ್ರಲ್ಲೂ ನಾವೆಲ್ಲ ನಮ್ಮ ಫ್ರೆಂಡ್ಗಳಲ್ಲೆಲ್ಲ ಇದ್ ಮಾಡ್ತಾ ಇರ್ತೀವಲ್ಲ, ಇರ್ತದೆ ಅಂದ್ರೆ ನಾವೇನಾರು ಚಾಲ್ಗಳೇನಾರು ಕಲ್ತಾಗ ಏನಾರು ಅದ್ರ ಮೇಲೆ ಅವ್ರು ಮಾಡಿಟ್ಟದ ಮೇಲೆ ಜವಾಬ್ದಾರಿ ಇಲ್ದ ಹೋದಾಗ ಅವು ಏನೇನೋ ಆಯ್ತವೆ. ನೀವು ಯಾಕನಪ್ಪ ಹೇಳೋಣ? ಅಯ್ಯೋ ನಾನು ಏನು ಕಳ್ದಿಲ್ಲ ಅಣ್ಣ. ಆದ್ರೆ ಇಲ್ಲಿ ಭಗವಂತ ನನಗೆ ಯಾಕೆ ಹಿಂಗೆ ಮಾಡ್ದ ಅಂತ ನನ್ಗೆ ಅರ್ಥ ಐತಿಲ್ಲ. ಏನಾಗಿದೆ ಇವಾಗ? ಕಣ್ಣಿಲ್ಲ ಪುಡಿ ಅಣ್ಣ, ಭಗವಂತಂಗೆ ಹೊಟ್ಟೆ ಉರಿತದೆ ಅಣ್ಣ ನನಗೆ. ಏನ್ ವಿಷಯ ಏನಾರ ಹೇಳಿದ್ರಲ್ವ ಅರ್ಥ ಆಗೋದು? ಹೇಳಿದ್ರೆ ನೀವು ಹೊಟ್ಟೆ ಉರ್ಕತ್ತೀರಿ. ಅಲ್ಲ, ಹೊಟ್ಟೂರಿಯ ವಿಷಯ ಆದ್ರೆ ಹೊಟ್ಟೆ ಉರಿತದಲ್ಲ ಅವ್ರೆಲ್ಲರಿಗೂ. ಹೌದು, ಮತ್ತೆ ಅದಕ್ಕೇನೆ ನಿಮ್ಗೆ ಹೊಟ್ಟೆ ಉರಿಯೋ ವಿಷಯನೇ. ನಾನು ಯಾರ್ಯಾರ ಹತ್ರ ಹೇಳ್ಕೊಂಡಿವ್ನಿ ಎಲ್ಲಾರ್ಗು ಹೊಟ್ಟೆ ಉರಿತದೆ ಇದು. ಆದರೆ ನಿರಪರಾಧಿಗೆ ಹಿಂಗೆ ಮಾಡ್ಬೋದಾ ಭಗವಂತ ಅಂತ ನನ್ನ ಪ್ರಶ್ನೆ. ಏನು ಮಾಡಂಗಿಲ್ಲ ಅಣ್ಣ, ಯಾವ ಟೈಮ್ಗೆ ಏನು ಆಗ್ಬೇಕು ಅದು ಆಗ್ಲೇಬೇಕಲ್ವಾ? ವಾಟ್ ವಿಲ್ ಹ್ಯಾಪನ್ ಇಸ್ಟ್ ಹ್ಯಾಪನ್ಡೆ. ಏನೋ ಅರ್ಥ ಆಗ್ಲಕ್ಕಂತ ಹೇಳಿ ನನಗೆ. ಏನೇನು ಆಗ್ಬೇಕು ಅಂತಿರ್ತದೆ ಹಾಗೆ ಆಯ್ತದೆ. ಹೌದೌದು. ಆದರೆ ಭಗವಂತನ ಕಣ್ಣಿಗೆ ನಾವೇ ಬೀಳದ ಅಂತ ಏನು ಮಾಡಂಗಿಲ್ಲ ಅಣ್ಣ, ಎಲ್ಲ ಒಳ್ಳದಕ್ಕೆ ಅಲ್ವಾ ಕೆಟ್ಟದಾಗದು. ಅದು ಕರೆಕ್ಟೇ. ಆದರೆ ಅಣ್ಣ ನಮ್ಮನೆ ಕಡೆ ಏನಂದರೆ ನಮ್ಮ ಹಿರಿಯರು 7 ಪೀಳಿಗೆಗೆ ಆಗಷ್ಟು, ಎಷ್ಟು ಹೇಳಿ, 7 ಪೀಳಿಗೆ ಆಗೋವಷ್ಟು ಅಷ್ಟು ಕೂತ್ಕ ತಿನ್ನೋ ಆಸ್ತಿ ಮಾಡಿದ್ರಣ್ಣ. ಆದರೆ ನಂದೇ ತಪ್ಪು ಇವತ್ತು ನಾನು ಒಪ್ಕೊತಿದ್ದದನ್ನ. ಯಾಕೆ ಹೇಳಿ? ಅಲ್ಲ, ಮಾಡ್ದೆ ಒಪ್ಪಿಕೊಳ್ಳಬೇಕಲ್ವಾ? ಇಲ್ಲ, ನಂದು ಪಾಲಿಸಿ ಒಂದೇ, ತಪ್ಪಿದ್ರೆ ಒಪ್ಕೋಬೇಕು.
ಹೌದೌದು. ಉಪ್ಪಿದ್ರೆ ತಿನ್ಲೇಬೇಕು. ನೆಕ್ಕಲೇಬೇಕು. ಸತ್ಯ. ಆದರೆ ನಮ್ಮ ಅಪ್ಪಂದು ಇದ್ರಲ್ಲಿ ಅರ್ಧ ಐತೆ, ನನ್ನೊಬ್ಬಂದೇ ಅಲ್ಲ. ಓಹೋ, ಹಂಗಾದ್ರೆ ಕಷ್ಟನೇ ಅಣ್ಣ. ಅದು ಇಬ್ಬರದಲ್ಲೂ ಸಂಭಾಗ ಆದ್ರೆ ಅದೇನಾಗುತ್ತೆ, ಕೆಟ್ಟೋಗಿದೆ. ಕೆಟ್ಟೋಗೋದಲ್ಲ ಅಣ್ಣ, ಇಲ್ಲಿ ಕಟ್ಟಾಗೇ ಬಿಟ್ಟೈತೆ ಎಲ್ಲನೂ. ವಾ. ಆದರೆ ನನ್ಗೆ ಹೆಂಗೆ ಹೇಳಿ ನಿಮ್ಮ ತವ ಈ ವಿಚಾರನ ಅಂತ ನನಗೆ ಅರ್ಥ ಆಯ್ತಾ ಇಲ್ಲ. ಅಲ್ಲಿ ಇರೋದನ್ನ ಹೇಳೋದೇನೈತೆ ಅಲ್ಲಿ ಯಾವಾಗ ಹೇಳಕ್ಕೆ ಬೇಕಾಗ್ತದೆ. ಇರೋದನ್ನ ಹೇಳ್ತಾ ಇರೋದು. ಅದೇ ಅದೇ. ನಮ್ಮ ಹಿರಿಕರು 7 ಪೀಳಿಗೆಗೆ ಆಗೋಷ್ಟು ಕೂದ್ಕ ತಿನ್ನಷ್ಟು ಆಸ್ತಿ ಬೆಳೆದ್ರು. ಆದರೆ ನಾನು ಯಾರಿಗೆ ಏನು ಅನ್ಯಾಯ ಮಾಡಿದ್ದಾಳೆ? ನಾವು ಇನ್ನೊಬ್ಬರಿಗೆ ಅನ್ಯಾಯ ಮಾಡ್ಬೇಕು ಅಂತ ಏನಿಲ್ಲ. ಮತ್ತೆ ಯಾವ ಜಲಮ ಕರ್ಮಗಳು ಇರ್ತಾವಲ್ಲ ಅವು ತೀರಿಸ್ಲೇಬೇಕು. ಇದು ಕರ್ಮ ಅಂತೀರಂಗಾರೆ? ಅಲ್ಲಲ್ಲ, ಈಗ ಮಾಡ್ರವಲ್ಲ ನಾವು, ಈಗ ಯಾರಿಗೂ ಮಾಡ್ರಕ್ಕಲ್ಲ ಯಾರು. ಯಾವ 2ನೇ ಜನ್ಮದಲ್ಲೋ 3ನೇ ಜನ್ಮದಲ್ಲೋ ಇರ್ತಾವ ನೋಡಿ, ಅವು ಈ ಜನ್ಮದಲ್ಲಿ ತೀರ್ಲೇಬೇಕು ಅಲ್ವಾ? ಆ ಟೈಪ್ ಹೊಡೆದಿರೋದ ಇದು ಹಂಗಾರೆ? ಮತ್ತೆ ಇನ್ನೇನು, ಮನುಷ್ಯನಿಗೆ ಈ ಜನ್ಮದಲ್ಲ ಮಾಡ್ಬೇಕು ಅಂತ ಏನಿಲ್ಲ. ಯಾವಾರು ಹಳೆ ಜನ್ಮದಾಗ ಇರ್ತಾವಲ್ಲ ಅವನ್ನ ಯಾವ ಜನ್ಮದಲ್ಲ ಹುಟ್ಟಿ ತೀರಿಸ್ಲೇಬೇಕು, ಕಳ್ದು ಹೋಗ್ಬೇಕಾರೆ. ಹಂಗಾರೆ ನನ್ಗೆಲ್ಲ ಕಳ್ಕತೈತೆ ಅಂತ ನೀವ್ ಹೇಳ್ತೀರಿ? ಅಲ್ಲಲ್ಲ, ಜನ್ಮದ್ದು ಪಾಪ ಈ ಜನ್ಮದಲ್ಲಿ ಏನು ಮಾಡಿಲ್ಲ ನೀವು, ಓಕೆ. ಯಾವ ಹಳವು ಯಾವ್ದೋ ಒಂದ್ 2ನೇ ಜನ್ಮದಲ್ಲೋ 3ನೇ ಜನ್ಮದಲ್ಲೋ ಇರ್ತಾವ ನೋಡಿ. ಸರಿ ಅಣ್ಣ, ಆಯ್ತು. ಇಲ್ಲಿ ಮಳೆ ಬರಂಗೈತೆ, ಟೀ ಮಾಡ್ಕೊಂಡ್ ಮಾಡ್ತೀನಿ ತಳಿ. ಬಿಟ್ಬಿಡ್ತೀವ ಇಷ್ಟಕ್ಕೆ, ಮತ್ತೆ ಮಾಡ ಬನ್ನಿ. The number you have dialed is ನೋಡಿ, ಮತ್ತೆ ಎಷ್ಟೇ ಸಲ ಕಾಲ್ ಮಾಡಿದ್ರು ಕಾಲ್ ಕಟ್ ಮಾಡ್ತಿದ್ರೆ. ಇವ್ ನಂಬರ್ ಯಾರು ಕೊಟ್ಟರು ಕಾಲ್ ಮಾಡಿ ಕಾನ್ಫರೆನ್ಸ್ ಕಾಲ್ ಹಾಕ್ಸೋಣ ಬನ್ನಿ. ಇದು RJ ಸುನಿಲ್ ಅಂತ ಮಾತಾಡ್ತಾ ಇರೋದು. ನೀವು ಗಣೇಶ? ಸರ್ ಹೇಳಿ ಸರ್. ಎಲ್ಲಿರೋದು ನೀವು? ಸರ್ ನೆಲಮಂಗಲ ಇರೋದು ಸರ್. ನಿಮ್ ಕಾಲ್ ತುಂಬಾ ಖುಷಿ ಆಗೋಯ್ತು ಸರ್, ನೀವು ಕಾಲ್ ಮಾಡಲ್ಲ ಅನ್ಕೊಂಡಿದ್ದೆ ನಾನು. ಅಯ್ಯೋ, ನಂಬರ್ ಕಳಿಸ್ಬಿಟ್ಟು ಮಾತಾಡ್ತಿರಲ್ಲ, ನಿಮ್ಗೆ ಏನು ಅನ್ಬೇಕು ನಾನು? ಅಣ್ಣ ನಿನ್ನ ಬಿಗ್ ಫ್ಯಾನ್ ನಾನು, ಸೀರಿಯಸ್ ರಿಯಲಿ. ಆಯ್ತು, ನಾವು ನಿಮ್ಮ ಫ್ಯಾನೇ. ಇವಾಗ ಯಾರ ನಂಬರ್ ಕಳಿಸಿದ್ರಿ? ನಮ್ಮ ಅಪ್ಪಾಜಿ ನಂಬರ್ ಅಣ್ಣ ಕಳ್ಸಿದ್ ನಾನು. ಓಕೆ, ಕಾನ್ಫರೆನ್ಸ್ ಕಾಲ್ ಹಾಕಿ ನಿಮ್ಮ ಅಪ್ಪಾಜಿಗೆ. ಓಕೆ. The person you are speaking with has put your call on hold. ಆಟಾಡ್ತಿದ್ರು ನೀವು ನಂಬರ್ ಕೊಟ್ಬಿಟ್ಟು ನಂದು. ಯಾರಿಗ್ಲಾ? ಯಾರು ಕೊಟ್ಟಿದ್ರು ನಂಬರ್ ಅಂತ ಅವ್ರು ಕಾಲ್ ಮಾಡಿ ನಾನು ಬಾಯಿಗೆ ಬಂದ ಬೈದಾ ಕೊಟ್ಟಿದ್ದಾರೆ. ನಿಮ್ ನಂಬರ್ ನಾನೇ ಕೊಟ್ಟಿದ್ದೀನಿ. ಮತ್ತೆ ನೀವೇ ಕೊಟ್ಟಿದ್ದು ನಂಬರ್, ನಿಮ್ಮ ಅಪ್ಪಾಜಿ ಕೊಟ್ಟರು ನಂಬರ್ ಅಂತ. ಅವನ ಬಂದ್ ಈಗ ತಲ ತಿಂತ ಸುಮ್ನೆ ನೀನ್ ನನ್ ತಲ ತಿಂತ ಇದೆಯಲ್ಲ. ನಾನ್ ಯಾಕೆ ನಿನ್ ನಂಬರ್ ಕೊಡೋಣ? ಏನಕ್ಕೆ? ಯಾರು ಕೊಟ್ಟಿಲ್ಲ ನಂಬರ್? ನಿನ್ ನಂಬರ್ ಯಾವ ನನ್ ಮಗನಿಗೂ ಕೊಟ್ಟಿಲ್ಲ ನಾನು. ಹಲೋ ಹಲೋ ಅಲೋ, ಯಾರು? ಇವರೇ ಕೊಟ್ಟಿದ್ದು. ಈಗ ನಿನ್ ಫೋನ್ ಮೇಲೆ ಆವಿಗೆ ಕೂತೈತೆ ಹೇಳುವಚ್ಚಿ. ಅಲ್ಲ ಕರ್ರೆ, ಇಂಥತ ಕೊಟ್ರು ಇಂಥತ ಬಿಟ್ರು ಅಂತ ಅದಕ್ಕೆ ದಾರಿ ಮಾರ್ಗಲ್ಲ. ನಿಮ್ಮ ಅಪ್ಪ ಕೊಟ್ರು ಅಂತ ನಾನೇವ ಅವ್ರಿಗೆ ಹೇಳ್ತಿದ್ಯಾ? ನೀನ ನಂಬರ್ ಕೊಟ್ಟೆ ಅಂತ ನನಗೆ ಹೇಳ್ತಿದ್ಯಾ? ಗೋಳು ಅಂತ ಹೇಳ್ತಿದ್ಯಾ? ಕಡ್ಡಿ ಚುಚ್ಕೊಂಡ ನಂಗೆ ಒಳಗೆ ಇನ್ನೇನ್ ಹೇಳೋದ್ ನಾನು? ಅಲ್ಲಿ ಚೆನ್ನಾಗ್ ಮಾತಾಡ್ತಿದ್ಯಾ? ಗೊಳೋ ಅಂತಿಲ್ಲ, ಹತ್ತೊಂದ್ ಮಾತಾಡ್ತಿದ್ಯ, ಏನ್ ಹೇಳೋಣಪ್ಪ? ಅಲ್ಲ, ನಾನ್ ಫೋನ್ ಮಾಡಿದ್ರೆ ಫೋನ್ ಎತ್ತುತ್ತಾ ಇಲ್ಲ. ಈಗ ನಿನ್ ಮಗ ಮಾಡಿದ ತಕ್ಷಣ ಫೋನ್ ಎತ್ಬಿಟ್ಟು ಹಿಂಗ್ ನೀನು ಒಳ್ಳೆ ಸಾಧಾರಣ ಮಾತಾಡ್ತಿಯಲ್ಲ, ನೀನ್ ಹೆಂಗೆ ಇದು? ಚೆನ್ನಾಗಾರು ಮಾತಾಡ್ರಿ, 2 ಮಾತು ಮಾತಾಡ್ಬೋದು, ಓಕೆ. ನೀನ್ ಗೊಳೋ ಅಂದ್ರೆ ಯಾವ ಕಷ್ಟ ಅಂತ ನಾನು ಹೇಳಪ್ಪ? ನಿನಗ್ ಬಂದ್ರ ಕಷ್ಟ ಅಳ್ತೀನಿ, ಮತ್ತೆ ನಂಗೆ ಸಂಕಟ ಆಯ್ತೈತೆ ಅಳ್ತೀನಿ. ಅದ್ ಬಿಟ್ಬಿಟ್ಟು ಸುಮ್ನ ಪೂರ್ತಿ ಕೇಳ್ದೇನೆ ನೀವೇ ಕಟ್ ಮಾಡ್ಬಿಟ್ರೆ ಫೋನ್. 7 ತಲೆ ಮಾಡಿದ್ರು, 3 ತಲೆ ಮಾಡಿದ್ರು. 7 ತಲೆ ಮಾಡಿದ್ಮೇಲೆ 3 ತಲೆನಾರು ಉಳಿಸ್ಕೋಬೇಕಲ್ವ ನೀನುವೆ? ನಾನೇನ್ ಮಾಡ್ಲದಕ್ಕೆ? ಅಯ್ಯೋ, ನಾನು 8ನೇ ತಲೆಯಲ್ಲಿ ಹುಟ್ಟಿದೀನಿ, ಅದಕ್ಕೇನೆ ಇಲ್ಲಿ ನನ್ ಪ್ರಾಬ್ಲಮ್ ಆಯ್ತಿರೋದು ಅಂತ ಹೇಳಕ್ ಬಂದ್ರೆ ನೀನ್ ಕಟ್ಟೆ ಮಾಡ್ಬಿಟ್ಟಲ್ಲ. ಅಲ್ಲ, ಅದ್ ಕರೆಕ್ಟ್. ನಿನ್ ಪ್ರಾಬ್ಲಮ್ ನಾನೇನ್ ಮಾಡ್ಬೇಕು ಅಂತ. ಒಂದ್ ಕೆಲ್ಸ ಮಾಡಿ, ಇವಾಗ ಎಲ್ಲಿದ್ದೀನಿ ನೀನು? ಮನೆ ತವಿದ್ಯಾ ಹೊಲ ತವಿದ್ಯಾ? ನಾನು ಅಲ್ದ ಹತ್ರ ಇದೀನಿ ಕತೆ. ಅಲ್ಲೇ ಸೈಡಲ್ಲಿ ಕೂತ್ಕೊಂಡು ಬಾಯ್ ಬಡ್ಕೊ. ಆ ಕೆಲ್ಸ ನೀನ ಮಾಡ್ಬೇಕು. ನಮ್ದು 7 ತಲೆಮಾರಿ ಇತ್ತು, 12 ತಲೆಮಾರಿ ಇತ್ತು ಅಂತ ನಾನೇ ಬಡ್ಕೊಳ್ಳೋಣ. ಮತ್ತೆ ಏನ್ ಮಾಡ್ಲಿ ಅಂತ ಕೇಳಿದ್ರೆ ಇನ್ನೇನ್ ಹೇಳಿ ನಾನು? ಇಡ ಮರ್ಯಪ್ಪ, ಸುಮ್ನೆ ತಲೆ ತಿಂದ ಪುನಃ ನೋಡಿಲಿ. ನಮ್ಗಿಲ್ ಮಾಡೋದ್ ಗುಮ್ತ ಕೂತದೆ. ನೀನ್ ಸುಮ್ಮನೆ ಐತಿ, ನೀನ್ ಆಡ್ತಾ ಇದೀಯಾ? ಇಲ್ಲ ಹಣ್ಣು ಅಡ್ಗೆ ಆಗಿಲ್ಲ, ಹೊಟ್ಟೆ ಶೀತ ಅದೇ. ಮಾತಾಡೋದ್ ಯಾರೋ ಮಾತಾಡ್ಬಿಟ್ಟು ನಳಿಕ 5 kg ಮಟನ್ ತಕೊಂಡ್ ಹಬ್ಬಕ್ ಬರಲಿ. 50 kg? 5 kg, ಅವ್ನ 5 kg, ನೀನ್ 5 kg. ನಿಂದೇನ್ ಹೊಟ್ಟೆನ ಕನ್ನ ಮಾಡಿ ಕಟ್ಟೆನಾ? ನಿಮ್ಗೂ ಸೇರ್ತಿ. ನನಗೆ ನಾನು ಇಲ್ಲೇ ತಿನ್ಕತೀನಿ. ಅಯ್ಯಯ್ಯಲ್ಲೇ, ಅಲ್ಲಿ ತಿನ್ನೋದಕ್ಕೂ ಇಲ್ಲಿ ನಮ್ಮನಗಳ ತಿನ್ನೋದಕ್ಕೂ ಡಿಫ್ರೆನ್ಸ್ ಐತಾನೆ.
ಏನದು? ಹೋಟೆಲ್ನ ಮನೆ ಅಂತಾರ ಹೋಟ್ಲು ಅಂತಾರಪ್ಪ. ಅಲ್ಲ ಮನೆಯವರೆಲ್ಲ ಕೇಳತ್ತಾನೆ ಹೋಟ್ಲು ಮಾಡಂಗ್ ಮಾಡು, ಹೋಟ್ಲು ತರ ಟೇಸ್ಟ್ ಮಾಡು ಅಂತ. ಲೇ ಹೋಟ್ಲ ಅಪ್ಪಿರ್ತದೆ, ನಿಮ್ ನ್ಯಾಲಿ ಕೆರೆ ಹೊಡೆದಾಗ್ಯದಲ್ಲ, ಇನ್ನೇನ್ ಮಾಡೋಣ ನಾವು? ನಿನ್ಗೇನ್ ಬಂದ್ ಹೇಳಿದ್ನ ನಾನು? ಇಲ್ಲ ಪೇಪರ್ ಹಾಕ್ಸಿದ್ನ, ಟಿವಿಲ್ ಬಂದಿದ್ದ ನನ್ನ ನಾಲ್ಗೆ ಕೆರೆ ಹಿಡ್ದದೆ ಅಂತ. ಇನ್ನೇನ್ ಹೋಟ್ಲಾಗ ತಿಂದು ನಿಮ್ಗೆ ಹಂಗಾಗ್ಯದ. ನಮ್ಗೆ ಹೋಟ್ಲಲ್ಲಿ ಇಡ್ಸಕ್ಕಲ್ಲ, ಮನೇಲಿ ತಿಂತೀವಿ, ನಮಗೆ ರುಚಿ ಆಯ್ತದೆ, ನಾನೇನ್ ಮಾಡೋಣ? ಅದೇನೋ ಅಲ್ಲಿಗೂ ಇಲ್ಲಿಗೆ ಏನದು ಡಿಫ್ರೆನ್ಸ್? ಹೋಟ್ಲಿಗೂ ಮನೆಗೂ ಡಿಫ್ರೆನ್ಸ್ ಐತಿ ಅಂತ ಹೇಳಿದೆ. ಏನ್ ಹಂಗಂದ್ರೆ? ಅದ್ ನನಗ್ ಗೊತ್ತಿಲ್ಲ, ನೀನ್ ಹೇಳಿ ಏನಂದ ಅಂತ. ಹೋಟ್ಲಿಗೂ ಮನೆಗೂ? ಹಾ ಅದೇ ಮುಂದೆ ಕೇಳು. ನನಗ್ ಗೊತ್ತಿಲ್ಲ ಅದು. ಅದ್ ನನಗೂ ಗೊತ್ತಿಲ್ಲ ಬಿಡಿ. ಒಟ್ಟಿನಲ್ಲಿ ಹೋಟ್ಲು ರುಚಿ ಬೇರೆ, ಮನೆ ರುಚಿ ಬೇರೆ ಅಂತ ಹೇಳದ್ ನಾನು. ನಮ್ ಕಡೆ ಅದನ್ನ ಡಿಫ್ರೆನ್ಸ್ ಅಂತಾರೆ, ಡಿಫ್ರೆನ್ಸ್ ಅನ್ನಲ್ಲ. ಡಿಫ್ರೆನ್ಸ್ ಅಂತ ಅಂದ ನೀನ್ ಹಿಂದೆಲ್ಲಿ ಈಗ ಹಂಗಂತಾರ. ಅದ್ ನನ್ಗೇನ್ ಗೊತ್ಬಿಡ್ರಿ. ಯಾರಪ್ಪ ನೀನು? ಅಲ್ಲ ಹೇಳ್ತೀನಿ, ನೀವ್ ಯಾಕೆ ಹಿಂದ್ಗಡೆ ನಿಂತ್ಕೊಂಡು ಒಳ್ಳೆ ಹಂಗ್ ಬಡ್ಕತಾ ಇದೀರಲ್ಲ? ಏನ್ ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇಲ್ವಾ 2 ತಿಂಗಳಿಂದ? ನೀವ್ ಹೇಳ್ಬೇಕಾಯ್ತು, ಸಿದ್ದರಾಮಯ್ಯಂಗ ಹಾಕಿಸ್ಬೇಕಾಯ್ತು ಹೇಳಿ. ಏನ್ ನಮ್ಮ ಮಾವನ ಸಿದ್ದರಾಮಯ್ಯ ನಾನು ಹೇಳಿದ ತಕ್ಷಣ ಹಾಕ್ಬಿಡಕ್ ನಿಮ್ಗೆ? ನನಗ್ ಬಂದಿಲ್ಲ, 3 ತಿಂಗಳಿಂದ ಹಾಕ್ತೀರ ನಡಿಕೆ. ಹಲೋ 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 ಅಲ್ಲ ಕೇಳಿಸ್ತಾ ಇಲ್ವಾ? ಅದೇನೋ ನೀವೇನೋ ಅಂದ್ರಲ್ಲ, ಅದ್ ಕೇಳಿಸ್ಲಿಲ್ಲ. ನೀವ್ ಹೇಳಿದ್ ಕೇಳಿಸ್ತೈತೆ. 3 ತಿಂಗಳಿಂದ ಬಂದಿಲ್ವಲ್ಲ, 6,000 ರೂಪಾಯಿ ಹಾಕ್ತೀರ ನಡಿಕೆ ಅಂದೆ. ಹಲೋ ಇದಕ್ಕೆ ಕೇಳಿಸ್ತಾ ಇಲ್ವಾ? ಹಲೋ ಹಲೋ ಕೇಳಿಸ್ತಾ ಇಲ್ಲ ಇದೀಗ? ಈಗ ಕೇಳಿಸ್ತಾ ಇದೆ ಹೇಳಿ. ಅದೇ ಈಗ ಕೇಳಿಸ್ತೈತೆ. ಈಗ 3 ತಿಂಗಳು ಹಾಕಿ ಅನ್ನೋದೇ, ಅದಕ್ಕೆ ಇವ್ ಕೇಳಿಸ್ತಿಲ್ಲ ನಿಮ್ಗೆ? ಹಲೋ ಕಟ್ ಮಾಡಿ ಫೋನ. ಅಲ್ಲ ಮಾಡ್ತೀನಿ, ಅದೇನೋ ನಿಮ್ದು ಅದೇನೋ ಅಮೌಂಟ್ ಹೇಳಕ್ ಹೋದಾಗ ಕಟ್ ಆಯ್ತೈತೆ. ಓ ಅಮೌಂಟ್ ಹೇಳಿದ್ರೆ ಕಟ್ ಆಯ್ತದೆ, ಬಾಕಿ ಕಟ್ ಆಗೋದಿಲ್ಲ, ಕೇಳಿಸ್ತದೆ ನಿಮ್ಗೆ? ಏನಂದ್ರೆ ಹೇಳಿ ಈಗ ಕರೆಕ್ಟಾಗಿ ಮಾತಾಡಿದ್ರೆ ಹೆಂಗ ಕರೆಕ್ಟಾಗಿ ಹೇಳ್ಬೋದು. ನೀವು ಉಲ್ಟಾ ಹೇಳಿದ್ರೆ ದುಡ್ಡು ಬಂದಿಲ್ವಾ, ಅದ್ ಬಂದಿಲ್ವಾ, ಇದು ಬಂದಿಲ್ವಾ ಅಂತ ಉಲ್ಟಾ ಹೇಳಿದ್ರೆ ಹೆಂಗ್ ಹೇಳೋದು, ಹೆಂಗ್ ಮಾತಾಡೋದು? ಈ 3 ತಿಂಗಳಿಂದ ಅಮೌಂಟ್ ಬಂದಿಲ್ವಪ್ಪ. ಬರೋ ಟೈಮ್ಗೆ ಎಲ್ಲ ಬರ್ತದೆ ಬಿಡಿ, ನೀವ್ಯಾಕೆ ಹಿಂಗೆ ಆಡ್ತೀರಿ? ಹಾ ಸರಿ, ನಿಮ್ಮ ಯಜಮಾನ ಯಾಕೆ ಹಂಗಾಡ್ತಾವನಲ್ಲ? ನಮ್ ಯಜಮಾನ್ರ ಹಂಗ ಆಡ್ತಾವ್ರೆ. ಏನ್ ಹೇಳಿ, ಯಾರು ಏನು ಎಂತೂ ನಾನ್ ಯಾರೋ ಅಂತ ಹೆಸರು ಖುಷಿ ಆಗ್ಬಿಡ್ತಾರೆ. ನೀವು ಅಪ್ಪಂಗ ಫೋನ್ ಕೊಡು. ಅಪ್ಪ ಬಾತ್ರೂಮ್ ಹೋಗ್ಬಿಡ್ತಕ್ಕಲ್ಲ, ಕೊಟ್ಬಿಟ್ಟು. ಅಯ್ಯೋ ನಮ್ಮ ಮಾತ್ಕಿದ್ ಕೇಳ್ಕೊಂಡೇನ್ ಬೇದ್ಗಿದಿ ಆಗೋಯ್ತಾ? ಇಲ್ಲಕಂತೆ. ಇಲ್ಲ ಯಾರು ಗೊತ್ತಾ ಅವರು? ಹಾ ಇವರು RJ ಸುನಿಲ್ ಅಂತ ಮಾತಾಡ್ತಾ ಇರೋದು. ಹಾ ಕಲರ್ ಕಾಗೆ ಹಾರಿಸ್ತಾರೆ, ನೋಡಿರ್ತಾರೆ ಯೂಟ್ಯೂಬ್ ಅಲ್ಲಿ ನೀವೂನು. ಮಾತಾಡಿ. ಹಲೋ ಹಲೋ ಹೇಳಪ್ಪ. ಅಪ್ಪ ಯಾರನ್ನ ಗೊತ್ತಾಯ್ತಾ? ಗೊತ್ತಾಗ್ಲಿಲ್ವಲ್ಲ. ಅಪ್ಪ RJ ಸುನಿಲ್ ಗೊತ್ತಾ? RJ ಸುನಿಲ್ ಅಂತ ಕಲರ್ ಕಾಗೆ ಹಾರಿಸ್ತಾರಲ್ಲ, ಹಾ ಯೂಟ್ಯೂಬ್ ಅಲ್ಲೆಲ್ಲ ಬರ್ತದ ನೋಡು. ಅವ್ರ ಹೆಸರು ಹೇಳೋದು ನೋಡ್ತೀನಿ. RJ ಸುನಿಲ್ ಅಂತ ನೀವ್ ವಿಡಿಯೋ ಸಿಗುತ್ತೆ ಮಾತಾಡೋ ಜೊತೆ. ಸುನಿಲ್ ಅಂತಲ್ಲ. RJ ಕಲರ್ ಕಾಗೆ ಹಾರಿಸ್ತಾರ ನೋಡು, ಅವರು ಇವರು. ಈಗ ಪಕ್ಕ ಅರ್ಥ ಆಯ್ತು. ಬಿಗ್ ಬಾಸ್ ಅವರು ಬಿಗ್ ಬಾಸ್ ಬಂದ್ರು ಕಣಪ್ಪ ಇವ್ರು. ಇದು ಹೊರದೇಶದಿಂದ ಬಟ್ಟೆ 4 ಲಕ್ಷ 3 ಲಕ್ಷ ಪಕ್ಕ ಕನ್ಫರ್ಮ್ ಈಗ. ನಾನಲ್ಲ, ಈಗಲೂ ಗೊತ್ತಾಗಿಲ್ಲ ಅವರಿಗೆ. ನಾನವನಲ್ಲ. ನಿಮ್ ಮಗ ಹೇಳ್ತಾನೆ ನಾನು ಯಾರು ಅಂತ. ಆಮೇಲೆ ಎಲ್ಲ ಒಂದ್ ಫೋಟೋನಾರ ಕಳಿಸ್ಬಿಡಿ, ಪಕ್ಕ ಕಳಿಸ್ತೀನಿ. ಫೋಟೋ ಎಲ್ಲ ಸಿಗೋತ್ತವ್ರದ್ದು, ನಾನೇ ಕಳಿಸ್ತೀನಿ ಬೇಕಾರೆ. ಹೌದಾ? ನಿಮ್ಮೂರಲ್ಲಿ ಯಾವ್ದಾರು ಚೆನ್ನಾಗಿರೋ ಹೆಣ್ಣು ತೋರ್ಸಿ ಹಂಗಾರೆ. ನೋಡೋಣ. ನೀವು ನೋಡ್ಬೇಡಿ, ನನಗ್ ತೋರ್ಸಿ. ಈ ವಯಸ್ಸಾದ್ರೂ ನಿಮ್ದು ಬಿಡಲ್ವಲ್ಲ ನಿಮ್ದು. ಅಲ್ಲೇ ಪಕ್ಕದಲ್ಲಿ ಅಕ್ಕವ್ರವ್ರೆ ಹೇಳ್ಬಿಡ್ತೀನಿ. ಹೋಗಾಯ್ತು. ಅದಕ್ಕೆ ಇಲ್ಲ ಸರ್, ನಾವು ಇಲ್ಲ ಗೊತ್ತಾಯ್ತು ನಂಗೆ. ರಥೋತ್ಸವದವ್ರು ನಾವು. ಸರ್ ನಮ್ದು ಮಿಥುನ್ ರಾಶಿ, ಶ್ರೀಕೃಷ್ಣನ್ ರಾಶಿ. ಹಂಗೆ? ಹೌದು, ನಾವೆಲ್ಲ ಒಂದೇಯ. ನಿಮ್ಮೂರು ಕೃಷ್ಣ ಇದ್ದಂಗ ನೀವು ಹಂಗಾರೆ? ಹೌದೌದು, ಒಳನರಸೀಪುರಕ್ಕೆ. ಈಗ ಒಬ್ಬ ಕೃಷ್ಣ ಹೋಗಲ್ಲಿ ಕೂತವನೆ ಕರೆಕ್ಟ್ ಆಗಿರೋ ಜಾಗದಲ್ಲಿ. ನೆಕ್ಸ್ಟ್ ನೀವು ಕೃಷ್ಣ ಅಲ್ಲ, ನಾನು ನೀವೇ ಹೇಳಿದ್ರಿ ಈಗ ಕೃಷ್ಣನ್ ರಾಶಿ ಅಂತ ಹೇಳಿದೆ ನಾನು. ತುಂಬಾ ಧನ್ಯವಾದಗಳಾಯ್ತು ಅದು ಮಾಡಿದ್ಕೆ ಫ್ರೆಂಡ್. ತುಂಬಾ ಖುಷಿ ಆಯ್ತು ನನಗೆ ಮಾತಾಡಿ ನಮಗೆ. ಓಕೆ ಗಣೇಶ್, ಥ್ಯಾಂಕ್ ಯು. ವೆಲ್, ಸಖತ್ತಾಗಿರೋ ಇವತ್ತಿನ ಈ ಒಂದು ಟ್ರ್ಯಾಪ್ನ ಇಲ್ಲಿ ಮುಗಿಸ್ತಾ ಮುಂದಿನ ಬೊಂಬಟಾಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕಂತಂದರೆ ನಗೋದು ಭೋಗ, ನಗಿಸೋದು ಯೋಗ. ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನೀಲನ ಸುನೀಲ್ ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಜೈ ಹಿಂದ್, ಜೈ ಕರ್ನಾಟಕ. RJ Sunil, prank calls.